ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಗಿರಾಕಿ. ಇಡೀ ರಾಜ್ಯದ ಜನತೆಗೆ ಇದು ಚೆನ್ನಾಗಿ ಗೊತ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಈ ಹಿಂದೆ ಮಾಡಿರುವಂತಹ ಆರೋಪ ಸಾಬೀತಾಗಿಲ್ಲ. ಅವರು ಪದೇ ಪದೇ ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಈ ಕೇಸ್ ಹಿಂದಿರೋದು ಬ್ಲ್ಯಾಕ್ ಮೇಲ್ ಕಿಂಗ್ HD ಕುಮಾರಸ್ವಾಮಿ ಅವರಿಗೆ. ನನ್ನ ಹೆಸರು ಎತ್ತದೇ ಇದ್ರೆ ನಿದ್ದೆ ಬರೋದಿಲ್ಲ. ಈ ಕೇಸ್ ಕಥಾನಾಯಕ, ಡೈರೆಕ್ಟರ್, ಪ್ರೊಡ್ಯೂಸರ್ HDK ಅಂತ ಹೆಕ್ಸ್ನಲ್ಲಿ ಹಿಗಾಮುಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋಟಾ ಶ್ರೀನಿವಾಸ ಪೂಜಾರಿ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರಜ್ವಲ್ ಕೇಸ್ನಿಂದ ಮೈತ್ರಿಗೆ ಯಾವುದೇ ಡ್ಯಾಮೇಜ್ ಇಲ್ಲ. ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ರೂ ಶಿಕ್ಷೆ ಆಗಲೇಬೇಕು. ರಾಜಕಾರಣಿ ಸೇರಿ ಯಾರೂ ಕಾನೂನು ಬಾಹಿರ ಕೃತ್ಯವನ್ನ ಮಾಡಬಾರದು. ಪ್ರಜ್ವಲ್ ಸೇರಿ ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಲೇಬೇಕು. ಕಾನೂನು ಚೌಕಟ್ಟಿನಲ್ಲಿ ಶಿಕ್ಷೆ ಆಗಬೇಕು ಅಂತ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಯಾರೇ ರಾಜಕಾರಣಿ ಸೇರಿದಂತೆ ಯಾರೇ ವ್ಯಕ್ತಿಗಳು ಕಾನೂನು ಬಾಹಿರವಾದಂಥ ಕೆಲಸಗಳನ್ನು ಮಾಡಿದರೆ ಈ ನೆಲದ ಕಾನೂನು ರೀತಿಯಲ್ಲೇ ಅವರು ಶಿಕ್ಷೆಗೊಳಪಡ್ತಾರೆ. ಇದರಲ್ಲಿ ಯಾವ ಪಾರ್ಟಿ, ಯಾವ ಪಕ್ಷ, ಯಾವ ವ್ಯಕ್ತಿ ಅನ್ನೋದಲ್ಲ. ಆದರೆ ಕಾನೂನು ಚೌಕಟ್ಟಲ್ಲೇ ಅದನ್ನು ಶಿಕ್ಷಿಸಬೇಕಾದಂಥ ಅನಿವಾರ್ಯತೆ ಇದೆ ಹೊರತು ಅದನ್ನು ರಾಜಕಾರಣಿಗೊಳಿಸಬಾರದು ಅನ್ನೋದು ಒಂದು ಚೌಕಟ್ಟು. ದೇಗುಲ ಉತ್ಸವ ಸಮಿತಿಗೆ ಮುಸ್ಲಿಂ ಸದಸ್ಯರನ್ನ ನೇಮಿಸಿರುವ ಘಟನೆ ಹೊಸಕೋಟೆಯ ಅವಿಮುಕ್ತೇಶ್ವರ ದೇವಾಲಯದಲ್ಲಿ ನಡೆದಿದೆ. ಶಾಸಕ ಶರತ್ ಬಚ್ಚೇಗೌಡ ಮನವಿ ಮೇರೆಗೆ 12 ಜನ ಸದಸ್ಯರನ್ನ ತಹಶೀಲ್ದಾರ್ ನೇಮಕ ಮಾಡಿದ್ದಾರೆ. ಇವರ ಪೈಕಿ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ರಥೋತ್ಸವ ಸಮಿತಿ ಸದಸ್ಯರಾಗಿ ಆಯ್ಕೆ ಮಾಡಲಾಗಿದೆ. ಸಮಿತಿಯಲ್ಲಿ ಅನ್ಯ ಕೋಮಿನ ವ್ಯಕ್ತಿಯನ್ನ ಸೇರಿಸಿರುವುದಕ್ಕೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಎಕ್ಸ್ನಲ್ಲಿ ಆಯ್ಕೆ ಪಟ್ಟಿ ಪೋಸ್ಟ್ ಮಾಡಿ ಬಿಜೆಪಿ ಕಿಡಿಕಾರಿದೆ. ತಂಗಡಿ ಮಾಜಿ ಶಾಸಕ ಕೆ ವಸಂತ ಬಂಗೇರ ನಿಧನರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ದಂತಹ ವಸಂತ ಬಂಗೇರ 5 ಬಾರಿ ಶಾಸಕರಾಗಿದ್ದರು. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಕಾಂಗ್ರೆಸ್ ನಾಯಕ ಬಂಗೇರ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಇಂದು ಬೆಳ್ತಂಗಡಿಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಮೈಸೂರಿನಲ್ಲಿ ಅನುಮತಿ ಇಲ್ಲದೆ ರಾಮಧ್ವಜ ಹಾರಿಸಲಾಗಿತ್ತು. ನಂಜನಗೂಡು ತಾಲೂಕು ನಗರ್ಲೆ ಗ್ರಾಮದಲ್ಲಿ ಅನುಮತಿ ಇಲ್ಲದೆ ಹಾರಿಸಲಾಗಿದ್ದ ರಾಮಧ್ವಜವನ್ನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತೆರವು ಮಾಡಿದ್ರು. ವಿದ್ಯುತ್ ಕಂಬಕ್ಕೆ ಕಟ್ಟಿದ್ದ ರಾಮಧ್ವಜವನ್ನ ಕೆಳಗೆ ಇಳಿಸಿದ್ರು. ಅಧಿಕಾರಿಗಳು ರಾಮಧ್ವಜ ತೆರವು ಮಾಡ್ತಾ ಇದ್ದಂತೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ ಅಂತ ಹೇಳಿ ಕಿಡಿಕಾರಿದ್ರು. ಬೇರೆ ಮಾತಾಡಪ್ಪ, ನೀ ರಿನ್ಯೂ ಮಾಡಲ್ಲ ಅಂತಿದೆ ನಿಮ್ ಸಂಘದವರು. ಅದಕ್ಕೆ ನಾನೇ ಮಾತು ಮಾಡ್ತಾನೆ. ಬೇರೆ ಮಾತು ಅದು ಮೇಲಿಂದ ಬಂದಾಗ ಆಯ್ತು ಕೊಡು. ಬಾವುಟ ಮೇ ಖುಷಿ ಜೂಮ್ ಒಂದೇ ಇರೋದು ವೀಡಿಯೋನ ಯಾರಿಲ್ಲ. ಕೊಡಗು ಜಿಲ್ಲೆಗೆ ವರುಣದೇವ ತಂಪೆರೆದಿದ್ದಾನೆ. ಮಡಿಕೇರಿಯ ನಾಪೋಕ್ಲು ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಮಳೆಯಾಗಿದೆ. ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣವಿತ್ತು. ಮಳೆಯಿಂದ ಕೊಡಗಿನ ಜನರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಮಂಡ್ಯ ಜಿಲ್ಲೆಯ ಹಲವೆಡೆ ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗಿದೆ. ಮಳೆಯಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ತೀವ್ರ ಗಾಳಿ ಹಿನ್ನೆಲೆ ವಿದ್ಯುತ್ ಸಂಪರ್ಕ ಕಡಿತ ಕೂಡ ಆಗಿತ್ತು.
ರಾಮನಗರದ ಹಲವೆಡೆ ಬಿರುಗಾಳಿ ಸಹಿತ ಮಳೆಯಾಗಿದೆ. ಬಿರುಗಾಳಿ ರಭಸಕ್ಕೆ ರಾಮನಗರ ಬಸ್ ನಿಲ್ದಾಣದ ಬಳಿ ಇರುವಂತಹ ಬೃಹತ್ ಜಾಹೀರಾತು ಫಲಕ ಕಿತ್ತು ಬಿದ್ದಿದೆ. ಮಳೆಗಿಂತ ಗಾಳಿಯ ರಭಸವೇ ಹೆಚ್ಚಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಕಡೆ ಮಳೆ ಬಿಸ್ತಿದೆ. ಎಲ್ಲ ಕಿತ್ತ ಬೋರ್ಡ್ ಗೀಡು ಕಿತ್ತ